ನಾವಿವತ್ತು ಪಲಾವ್ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ಪಲಾವ್ ಮಾಡ್ತಾಯಿದ್ದೀವಿ ನೋಡಿ. ನಾವು ಪಲಾವ್ಗೆ ಏನೇನು ಬೇಕು ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೀವಿ. ಹೆಚ್ಚಿಟ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ ಕಾಯಕ್ಕಿಟ್ಟೇವೆ. 2 ಸ್ಪೂನ್ ಎಣ್ಣೆ, ಸಾಸಿವೆ ಹಾಕಿದ್ದೇವೆ. ಈಗ ಆನಂತರ ನೋಡಿ ನಾವು ಸಾಸಿವೆ ಹಾಕಿದ್ದೀವಿ. ಆಮೇಲೆ ಜೀರಿಗೆ ಹಾಕ್ತೇವೆ ನೋಡಿ. ಆನಂತರ ನೋಡಿ ಚಟಪಟ ಅಂತ ಹೆಂಗೆ ಸಿಗ್ತಾ ಇದೆ ತೋರಿಸ್ತೀನಿ ನೋಡಿ. ಯಾವ ಥರ ಎಣ್ಣೆ ಕಾದೈತಿ ನೋಡಿರಿ. ಈ ಥರ ಚಟಪಟ ಅನ್ಬೇಕ್ರೆ ಹಾಕೋತ್ತಿಗೆ. ಈಗ ನೋಡಿರಿ ನಾನು ಶೇಂಗಾ ಕಾಳು ಹಾಕ್ತಾಯಿದ್ದೀನಿ. ಶೇಂಗಾ ಕಾಳು ಹಾಕ್ಕೋಬೇಕ್ರಿ. ಒಗ್ಗರಣೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಾಗ ಶೇಂಗಾ ಕಾಳು ಹಾಕ್ಕೋಬೇಕು. ಆನಂತರ ಈಗ ಇದನ್ನು ಹಾಕ್ತೀನಿ ನೋಡಿರಿ. ಈಗ ಉದ್ದಿನ ಬೇಳೆ ಹಾಕ್ತೀನಿ ನೋಡಿರಿ ಒಗ್ಗರಣೆಗೆ. ಆನಂತರ ಕಡಲೆಬೇಳೆ ಹಾಕ್ತೀನಿ ನೋಡಿರಿ. ಆ ಥರ ಕಾದಿನ ಇದನ್ನು ಮಾಡತ್ತೈತೆ ನೋಡಿರಿ. ಚಟಪಟ ಅನ್ನಕತ್ತವು. ಆ ಥರ ಕಾಯ್ಬೇಕ್ರಿ. ಈಗ ಪಲಾವ್ ಎಲೆ ಹಾಕ್ತೀನಿ ನೋಡಿರಿ ನಾನು. ಪಲಾವ್ ಎಲೆ ಹಾಕಿ ಆಮೇಲೆ ಕರಿಬೇವು ಹಾಕ್ತೀನಿ ನೋಡಿರಿ. ಆನಂತರ ನೋಡಿರಿ ಕರಿಬೇವೆಲ್ಲ ಎಲ್ಲ ಇದಾಗೈತ್ರಿ. ಅದು ಎಣ್ಣೆ ಒಳಗೆ ಹಾಕೀನಿ. ಈಗ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಹಾಕ್ತೀನಿ ನೋಡಿರಿ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ರೀ ನಾವು. ಹಾಕಿ ಚೆನ್ನಾಗಿ ಕೈ ಆಡ್ತಾಯಿದ್ದೀವಿ ನೋಡಿರಿ. ಈ ಥರ ಎಲ್ಲ ಅದು ಎಣ್ಣೆಯಾಗ ಫ್ರೈ ಆಗ್ಬೇಕ್ರಿ. ಈರುಳ್ಳಿ ಅಂದರೆ ಚೆನ್ನಾಗಿ ಆಗುತ್ತೆ ಟೇಸ್ಟು. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕ್ರಿ ಅದನ್ನ. ನೋಡಿರಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಆಯ್ತು ರೀ. ಈಗ ಅದು ನಾವು ಹೆಚ್ಚಿಟ್ಕೊಂಡಿರುವ ಟೊಮೊಟೊ ಹಣ್ಣು ಹಾಕ್ತೀನಿ ನೋಡಿರಿ. ನಾನು 2 ಟೊಮಾಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ರೀ. ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ನೋಡಿರಿ ಕೈ ಆಡ್ತೀನಿ ನಾನು. ಎಲ್ಲ ಕೈ ಆಡೇನಿ ರೀ. ಏನು ಕೈ ಆಡ್ತೀನಿ ನೋಡಿರಿ. ಅದು ಎಣ್ಣೆ ಒಳಗೆಲ್ಲ ಫ್ರೈ ಆಗ್ಬೇಕ್ರಿ ಚೆನ್ನಾಗಿ. ಅಂದರೆ ಟೇಸ್ಟ್ ಸೂಪರ್ ಆಕತ್ರಿ. ಈಗ ಅದನ್ನು ಸ್ವಲ್ಪ ಹೊತ್ತು ಕೈ ಬಿಟ್ಟೇನಿ ರೀ ನಾನು. ಅದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಈಗ ನೋಡಿರಿ ಅದು ಫ್ರೈ ಆಗ್ತಾಯಿದೆ. ಮೆತ್ತಗೆ ಆಗ್ಬೇಕ್ರಿ ಅದೆಲ್ಲ ಫ್ರೈ. ಆ ಥರ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಈಗ ಅದು. ಆನಂತರ ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ. ಈಗ ನಾನು ಹೆಚ್ಚಿಟ್ಕೊಂಡ್ರು ಮೆಣಸಿನ್ಕಾಯಿ ಹೆಚ್ಚಾಕ್ತೀನಿ ನೋಡಿರಿ. ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ರಿ ನಾನು 4 ನಿಮಗೆ ಎಷ್ಟು ಬೇಕು ಅಷ್ಟು ಹೆಚ್ಚಿಕೋಬೋದು ರೀ. ನೀವು ಖಾರ ತಿಂತಾನೆ ಅಂದ್ರೆ ಜಾಸ್ತಿ ಹೆಚ್ಚಿಕೋಬೋದು ರೀ. ನೀವು ಖಾರ ಕಮ್ಮಿ ತಿಂತೀರಿ ಅಂದ್ರೆ 4 ಹೆಚ್ಕೋಬೋದು ರೀ. ನಾನು 4 ಹೆಚ್ಕೊಂಡೇನಿ ರೀ. ಖಾರ ಅದಾವ ಮೆಣಸಿನ್ಕಾಯಿ, ಹಾಗಾಗಿ 4 ಹೆಚ್ಕೊಂಡೇನಿ ರೀ. ಈಗ ರೀ ನಾನು ಅದನ್ನೆಲ್ಲ ಕೈ ಬಿಟ್ರಿ. ಅಂದರೆ ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಅದು ಫ್ರೈ ಆಗ್ತಾಯಿದೆ ರೀ. ಈಗ ನಾವು ತರಕಾರಿ ಏನು ಹೆಚ್ಚಿಟ್ಕೊಂಡವಲ್ಲ ರೀ ಅದು ನೋಡಿ ತೊಳ್ಕೊಬೇಕ್ರಿ. ಈಗ ನಾವು ನೋಡಿರಿ ತರಕಾರಿನ ಹೆಚ್ಚಿಟ್ಕೊಂಡೇನಿ ರೀ ನಾನು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಆಮೇಲೆ ನೋಡಿರಿ ಎಲ್ಲ ಹೆಚ್ಚಿಟ್ಕೊಂಡೇನಿ. ಅದನ್ನು ಸ್ವಚ್ಛ ತೊಳೆದು ಇಟ್ಕೊಂಡಿದ್ರಿ ನಾ ಬಟ್ಲದಾಗ. ಅದನ್ನ ಹಾಕೊಂಡ್ರಿ. ಈಗ ಓಟಿ ಕೈ ಆಡ್ತೇನೆ ನೋಡಿರಿ. ಈಗ ಅದೆಲ್ಲ ಈರುಳ್ಳಿ ಜೊತೆಗೆಲ್ಲ ಎಣ್ಣೆ ಒಳಗೆ ಕೈ ಆಡ್ತೀನಿ ರೀ ನಾನು. ನೋಡಿರಿ ಚೆನ್ನಾಗಿ ಕೈ ಆಡಿ ಈ ಥರ ಕೈ ಬಿಡ್ಬೇಕ್ರಿ. ಅದು ಎಣ್ಣೆ ಒಳಗೆ ಬಿಸಿ ಇದು ಹಾಕತ್ರಿ. ಅದು ಕುದಿತೈತೆ ಬಿಸಿಯಾಗಿ. ಆಮೇಲೆ ನಾವು ಅದಕ್ಕೆ ಮತ್ತೇನು ಬೇಕು ರೀ ಅದನ್ನು ತಗೊಳ್ತೇವೆ ನೋಡಿರಿ. ಈಗ ಅದಕ್ಕೆ ಬೇಕಾಗಿರೋದು ಈಗ ನೋಡಿರಿ ಅರಿಶಿನ ಹಾಕ್ಕೊತಾ ಇದ್ದೀನಿ ರೀ ನಾನು. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ರೀ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನೋಡಿರಿ. ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ರಿ. ಆಮೇಲೆ ಬೇಕಾದ್ರೆ ಮತ್ತು ನೋಡಿ ಹಾಕ್ಕೊಂತ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಅದನ್ನ ಕಾಲಿಸ್ತೀನಿ ರೀ. ಈಗ ನೋಡಿರಿ ನಾನು ಪಲಾವ್ ಮಸಾಲ ತಗೊಂಡೇನಿ ರೀ. ಪಲಾವ್ ಮಸಾಲ ಪ್ಯಾಕೆಟ್ ಸಿಗ್ತೈತೆ ರೀ. ಅದು 10 ರೂಪಾಯಿ. ಅದನ್ನು ತಗೊಂಡೇನಿ ರೀ. ಅದನ್ನ ಹಾಕ್ತಾಯಿದ್ದೇನೆ ನೋಡಿರಿ. ಈಗ ಅದನ್ನೇನು ಅಷ್ಟು ಹಾಕಂಗಿಲ್ಲ ರೀ. ನಾ ಈಗ 2 ಸತಿ ಯೂಸ್ ಮಾಡೇನಿ ರೀ ಅದನ್ನ. ಈಗ ಹಾಕಾಕತ್ತೇನೆ ನೋಡಿರಿ. ಹಾಕಿರಿ ಅದನ್ನ ಚೆನ್ನಾಗಿ ಕೈ ಆಡ್ಕೋಬೇಕ್ರಿ. ನೋಡಿರಿ ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ ನಾನು.
ನೀವು ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಹಿಂಡ್ಕೋಬೋದು ರೀ. ಈಗ ಕುದಿಯೋ ಹೊತ್ನಾಗ ಇದೆಲ್ಲ ಫ್ರೈ ಆಗ್ತೈತಲ್ಲ ರೀ, ಆವಾಗಲೂ ಒಂದು ನಿಂಬೆಹಣ್ಣು ಹಿಂಡ್ಕೋಬೋದು ರೀ. ನಾನಿಲ್ಲ, ಹಿಂಡ್ತಾ ಇಲ್ಲ ನೋಡಿರಿ. ಆ ಥರ ಚೆನ್ನಾಗಿ ಇದಾಗೈತೆ ಅದು. ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊತೀನಿ ನೋಡಿರಿ. ನಾನು ನಿಮಗೆ ಎಷ್ಟು ಮಾಡ್ಕೊತೀರಲ್ಲ ಪಲಾವ್ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ರಿ. ನಾನು ಒಂದು ಚರ್ಗೆ ನೀರು ಹಾಕ್ತೀನಿ ನೋಡಿರಿ. ಒಂದು ಚರ್ಗೆ ಮೇಲೆ ಒಂದು ಕಾಲು, ಸಣ್ಣ ಚರ್ಗೆ ಇಲ್ಲ, ಒಂದು ಚರ್ಗೆ ಮೇಲೆ ಒಂದು ಹಾಕ್ತೀನಿ ರೀ. ನೋಡಿರಿ ಈ ಥರ ಆಗಿದೆ. ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಯವಲ್ಲ ರೀ, ಖಾರ ಪುಡಿ ಹಾಕಲ್ಲ. ಬೇಕಾದ್ರೆ ನೀವು ಖಾರ ಪುಡಿ ಹಾಕಿ ಮಾಡ್ಕೊಬೋದು ರೀ. ನೋಡಿರಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ಕುದಿಬೇಕು ರೀ ಎಲ್ಲ. ಸೂಪರ್ ಟೇಸ್ಟ್ ಮಾತ್ರ ಸೂಪರ್ ಆಗತ್ತೆ ರೀ. ಅಂದ್ರೆ ಹಳ್ಳಿ ಕಡೆ ಮಾಡೋದು ಇದೇ ಥರ ರೀ ನಾವು. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನಾವು ಅಷ್ಟರೊಳಗೆ ಅಕ್ಕಿ ತೊಳ್ಕೊತೇವೆ. ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡೇನಿ ರೀ, ರೇಷನ್ ಅಕ್ಕಿ ರೀ. ಒಂದು ಗ್ಲಾಸ್ ಅಕ್ಕಿ ತಗೊಂಡೇನಿ ರೀ. ಅದನ್ನ ಸ್ವಚ್ಛ ತೊಳೆದಿಟ್ಕೊಂಡಿದ್ರಿ, ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಊಟ ಹಾಕಿ ಅಷ್ಟು ಅಕ್ಕಿ ಹಾಕ್ತೀನಿ ರೀ, ತೊಳೆದಿಟ್ಕೊಂಡ್ರು ಹಾಕಿ ಕೈ ಆಡ್ತೀನಿ ರೀ. ಈಗ ಅದು ನಾನು ಒಟ್ಟು ಚೆನ್ನಾಗಿ ಕೈ ಆಡಿಕೊಂಡು ಟೇಸ್ಟ್ ನೋಡ್ಕೋಬೇಕ್ರಿ ನೀವು. ಯಾವ ಥರ ಉಪ್ಪು ಕಮ್ಮಿ ಆಗಿದೆ ಏನು ಅಂತ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಹಾಕ್ಕೊಳ್ರಿ. ನಾನು ಈಗ ನೋಡಿರಿ 3 ಸೀಟಿ ಹೊಡ್ಸೀನಿ ಫ್ರೆಂಡ್ಸ್. ಅದನ್ನ ಈಗ ಈ ಥರ ಆಗಿದೆ ಪಲಾವ್. ಸೂಪರ್ ಟೇಸ್ಟ್ ಮಾತ್ರ, ಸ್ಮೆಲ್ಲು ಚೆನ್ನಾಗಿದೆ ನೋಡಿರಿ. ಈ ಥರ ಬಂದಿದೆ, ಸೂಪರಾಗಿ ಬಂದಿದೆ. ಈಗ ಅದನ್ನು ನಾನು ಕೈ ಆಡ್ತೀನಿ ನೋಡಿರಿ. ಮ್ಯಾಗ ತೆಳಗ ಫುಲ್ ಮೆತ್ತಗೆ ಸೂಪರ್ ಚೆನ್ನಾಗಿ ಬಂದಿದೆ ರೀ ಪಲಾವು. ಬೆಳಗ್ಗೆ ಮಾಡ್ತಾಯಿದ್ದೀವಿ ರೀ. ಈಗ ನಾವು ಯಾವ ಬೇಕಾದರೂ ಮಾಡ್ಕೋಬೋದು ರೀ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತೈತೆ ರೀ. ಟೇಸ್ಟ್ ಮಾಡಿ ನೋಡ್ಬೇಕು ರೀ. ಈಗ ನೋಡಿರಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಟೇಸ್ಟ್ ಮಾಡ್ತೀವಿ ರೀ. ಸೂಪರ್ ಬಂದಿದೆ ರೀ. ನೀವು ಮಾಡ್ಕೊಳ್ರಿ, ಊಟ ಮಾಡಿರಿ. ಇಷ್ಟ ಆದರೆ ಫಾಲೋ ಮಾಡಿಕೊಳ್ರಿ, ಲೈಕ್ ಮಾಡಿರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ.